ಅವ್ರ ಕೆಲಸ ಏನೋ ಮತ್ತೆ ನೀವು ಅದನ್ನ ಸ್ಟಡಿ ಮಾಡ್ಬೇಕಲ್ಲ. ಅದರಲ್ಲಿ ಸುಮಾರು 50-60 ಕೇಸ್ ಇದೆ. ಎಲ್ಲ ಮುಸ್ಲಿಮರಿದಾರ, ಕನ್ನಡ ಪರ ಇದಾರ, ರೈತರಿದಾರ, ಬೇರೆ ಬೇರೆ ಘಟನೆಗಳಾಗಿದಾವೆ, ರಾಜಕೀಯ ಪಕ್ಷದ ಮುಖಂಡಿದ್ದಾರೆ, ಅವರು ಇರ್ಬೋದು ಅದ್ರಲ್ಲಿ. ಯಾವಾಗಲೂ ಈ ತರ ಮಾಡಿದಾಗ ಅದನ್ನ ಹೇಳ್ಬಿಡ್ತಾರ ಅವರು. ಮುಸ್ಲಿಂ ಪಾಕಿಸ್ತಾನ ಅಂದ್ರೆ ಜನ ನೇರವಾಗಿ ಅಟ್ರಾಕ್ಟ್ ಆಗ್ತಾರೆ. ಹೀಗಾಗಿ ಅದು ಸ್ಟ್ಯಾಂಡರ್ಡ್ ಅಲಿಗೇಷನ್. ಅವರು ನೀಟಲ್ಲಿ ಅಕ್ರಮ ನಡೆದಿದ್ದು ವಿದ್ಯಾರ್ಥಿಗಳು ಸಾಕಷ್ಟು ಮಾಡ್ಬೇಕಲ್ಲ, ಅವ್ರ ಕೈಯಲ್ಲಿದ್ರೆ ಅದು ಕೇಂದ್ರ ಸರ್ಕಾರ ಮಾಡ್ಬೇಕು. ಅಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ ಅವರು. ತೋರಿಸ್ಬೇಕು. ಅವ್ರ ಸ್ವಂತವ್ರ ಕೇಂದ್ರ ಶಿಕ್ಷಣ ಸಚಿವರು ಅದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ. ಯಾವುದೇ ಮೀಡಿಯಾ ಮುಂದೆ ಬಂದು ಏನಾಗಿದೆ ಅಂತ ಹೇಳ್ತಾ ಇಲ್ಲ. ಸೊ ಅವ್ರ ಬೇಜವಾಬ್ದಾರಿ ಅದು ಕಾಣ್ತಾ ಇದೆ. ಶಾಲೆಗಳಲ್ಲೂ ಕೂಡ ಕೇಸರಿ ಅಭಿಯಾನಕ್ಕೆ ಬಿಜೆಪಿ ಅವರು ಮುಂದಾಗಿದ್ದಾರೆ. ಮಾಡ್ತಾರೆ, ಈಗೇನು ಮಾಡ್ತಿಲ್ಲ, ನಾವು ಚಿಕ್ಕವರಿದ್ದ ಮಾಡ್ತಾರೆ ಅವರು. ಅವಾಗಿಂದಲೇ ಅದನ್ನೆಲ್ಲ ಅವ್ರಿಗೆ ಪಾಠ ಹೇಳುವಂತ ಪ್ರಯತ್ನ ಮಾಡ್ತಾರೆ. ಅದೇನು ಹೊಸದಲ್ಲ. ಮಕ್ಕಳಲ್ಲೂ ಕೂಡ ಆ ರೀತಿ ಕೇಸರಿ ಈ ತರದೆಲ್ಲ ಬಿತ್ತನೆ ಮಾಡೋದು ಎಷ್ಟು ನೋಡೋಣ, ಅವ್ರವ್ರ ಇಷ್ಟ. ಅದು ಯಾರು ಅದನ್ನ ಒಪ್ಕೋತಾರ, ಯಾರು ರೈಟಿಗೆ ಹೋಗ್ತಾರ, ಕೆಲವರು ಲೆಫ್ಟಿಗೆ ಹೋಗ್ತಾರ, ಅದು ಅವ್ರು ಬಿಟ್ಟಂತ ವಿಚಾರ. ನಮ್ಮ ಐಡಿಯಾಲಜಿ ನಾವು ಹೇಳ್ಬೇಕಾಗ್ತದೆ ಅಷ್ಟೇ. 28ರ ಸಿಎಂ ಸ್ಥಾನದ ಬಗ್ಗೆ ಮಾತಾಡೋಣ ಅಂತ ಹೇಳಿ ಈಗ DCM ರೇಸ್ ಅಲ್ಲಿ ನೀವು ಕೂಡ ಇದೀರ ಅಂತ ಕೇಳ್ಬರ್ತೀವಿ. ಇಲ್ಲ, ಯಾವ್ದು ಇನ್ನೂ ಚರ್ಚೆ ಆಗ್ಬೇಕು. ಡೆಲ್ಲಿಯಲ್ಲಿ ಏನಾಗ್ತದೆ ಗೊತ್ತಿಲ್ಲ, ಕಾದ್ ನೋಡೋಣ. ಮೊನ್ನೆ ತುಮಕೂರು ಮಾತಾಡ್ತಾ ಇದ್ದಾರೆ, ಕಾರ್ಯಕರ್ತರಿಗೆ ಅಧಿಕಾರ ಜವಾಬ್ದಾರಿ ಕೊಡ್ಬೇಕು, ಅದಾಗ್ತಿಲ್ಲ. ಕೊಡ್ಲೇಬೇಕು ಕೂಡ ಹೇಳಿದೀವಿ, ನಿನ್ನೆ ಹೇಳಿದೀವಿ, ನಾಳೆ ಕೂಡ ಹೇಳ್ತಾ ಇದ್ದೀವಿ. ಪ್ರಶ್ನೆ ಇಲ್ಲ. ಯಾಕಂದ್ರೆ ಕಾರ್ಯಕರ್ತರು ನಮಗೆ ಬೆನ್ನೆಲುಬು, ಅವರೇ ನಮಗೆ ಶಕ್ತಿ. ಅವ್ರು ನಾವು ನೆಗ್ಲೆಕ್ಟ್ ಮಾಡ್ರೆ ನಮಗ್ ಕಷ್ಟ ಆಗುತ್ತೆ. ಮತ್ತೆ ಸಚಿವ ಸ್ಥಾನದ ಆಕಾಂಕ್ಷಿ ಚೇಂಜ್ ಮಾಡ್ಬೇಕಂತ ಅದೇನ್ ನಮ್ಗೆ ಗೊತ್ತಿಲ್ಲ. ಎಷ್ಟು ಜನ ಚೇಂಜ್ ಮಾಡ್ತಾರೆ ಅದೆಲ್ಲ ಎಷ್ಟು ಸಮಯ ಬಂದಾಗ ಯಾರಿಗ್ ಮಾಡ್ಬೇಕು, ಯಾರಿಗ್ ಬಿಡಬೇಕು, ನಮ್ಮ ಹೈಕಮಾಂಡ್ ಅದ್ರ ಬಗ್ಗೆ ಸರಿಯಾದ ತೀರ್ಮಾನ ಮಾಡ್ತಾರೆ. ಈಗ ರಾಜ್ಯಸಭಾದ ಆಕಾಂಕ್ಷಿಗಳು ಯಾರು ಇದ್ದಾರೆ ಗೊತ್ತಿಲ್ಲ ಯಾರಿದ್ದಾರೆ. ಅದು ಯಾರು ಅರ್ಜಿ ಹಾಕ್ತಾರೆ ಇನ್ನೂ ಹಾಕ್ಬೇಕಾಗಿದೆ, ಕೇಳ್ಬೇಕಾಗ್ತದೆ. ನಾವು ಸ್ಪರ್ಧೆ ಮಾಡ್ತಾರೆ, ಅವಾಗ ಗೊತ್ತಾಗುತ್ತೆ ಯಾರು ಇದ್ದಾರೆ, ಸಮರ್ಥ ಯಾರು ಅಂತ ಗೊತ್ತಾಗುತ್ತೆ.